ಪ್ರಿಯ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬ್ಲ್ಯಾಕ್ ಸ್ಟಾರ್ ಕನ್ನಡ. ನಾನು ಲಿಖಿತ್ ರಾಯ್. ಕಳೆದ ಕೆಲವು ದಿನಗಳಿಂದ ಕನ್ನಡದ ಮಾಧ್ಯಮ ಸಂಸ್ಥೆಗಳಲ್ಲಿ ನಡೀತಾ ಇರುವಂಥ ಅನ್ಯಾಯದ ಕುರಿತು ಮಾತನಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಆದರೆ ಅದಕ್ಕೆ ಸರಿಯಾದ ರೀತಿಯಾದಂಥ ಕಾಲ ಸಮಯ ಕೂಡಿ ಬಂದಿರಲಿಲ್ಲ ಅಂತ ಹೇಳಿ ಸುಮ್ಮನಾಗಿದ್ದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಪ್ರಖ್ಯಾತ, ಅದರಲ್ಲೂ ನಾವೇ ಫಾಸ್ಟ್ ನ್ಯೂಸನ್ನು ಕೊಡ್ತೀವಿ, ಅತಿ ಶೀಘ್ರದಲ್ಲೇ ನಾವೇ ನಂಬರ್ 1 ಆಗ್ತೀವಿ, ಇದು ಪ್ರಖ್ಯಾತ ಸುದ್ದಿ ಸಂಸ್ಥೆಗಳನ್ನು ಕಟ್ಟಿದಂಥ ತಂಡ ಇರುವಂಥ ಸುದ್ದಿ ಸಂಸ್ಥೆ ಅಂತೆಲ್ಲ ಬೊಗಳೆ ಹೊಡ್ಕೊಂಡಿದ್ದಂಥ ಸುದ್ದಿ ಸಂಸ್ಥೆ ಮಾಡ್ತಾ ಇರೋಂಥ ಅನ್ಯಾಯವನ್ನು ಕಂಡಾಗ ಇತ್ತೀಚಿನ ದಿನಗಳಲ್ಲಿ ಕೆಲ ಸಿಬ್ಬಂದಿಗಳನ್ನು, ಅದರಲ್ಲೂ ಪ್ರಾಮಾಣಿಕವಾಗಿ ಆ ಸಂಸ್ಥೆಗಾಗಿಯೇ ಹಲವು ವರ್ಷಗಳ ಕಾಲ ದುಡಿದಂಥ ಸಿಬ್ಬಂದಿಗಳನ್ನು ಮುಲಾಜಿಲ್ಲದೆ ಕಿತ್ತು ಹಾಕ್ತಾ ಇರೋದನ್ನು ನೋಡಿದಾಗ ಈ ಬಗ್ಗೆ ಮಾತನಾಡದೇ ಇದ್ದರೆ ಇದು ಸರಿಯಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಆ ಸುದ್ದಿ ಸಂಸ್ಥೆಯ ಹೆಸರಾಗಲಿ ಅಥವಾ ಇನ್ನೂ ಕೆಲ ಸುದ್ದಿ ಸಂಸ್ಥೆಗಳಿದ್ದಾವೆ, ಆ ಸುದ್ದಿ ಸಂಸ್ಥೆಗಳ ಹೆಸರಾಗಲಿ ಅಥವಾ ಯಾವುದೇ ಪತ್ರಕರ್ತರ ಹೆಸರನ್ನಾಗಲಿ ತೆಗೆದುಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಸುದ್ದಿ ಸಂಸ್ಥೆಯಿಂದ ನಮಗೆ ಅನ್ಯಾಯ ಆಗಿದೆ, ನಮಗೆ ಮೋಸ ಆಗಿದೆ ಅಂತ ಹೇಳಿಕೊಳ್ಳೋದಕ್ಕೆ ಅಲ್ಲಿನ ಯಾವ ಸಿಬ್ಬಂದಿಗಳು ಕೂಡ ಮುಂದೆ ಬರ್ತಾ ಇಲ್ಲ. ಹಾಗಾಗಿ ನಾನಿಲ್ಲಿ ಯಾರ ಹೆಸರುಗಳನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಆದರೆ ಈ ರೀತಿಯಾದಂಥ ಒಂದು ಅನ್ಯಾಯ ಆಗಿದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೂ ಇರಲಿ, ಮಾಧ್ಯಮ ಕ್ಷೇತ್ರದಲ್ಲೂ ಇಂಥದ್ದೆಲ್ಲ ಅನ್ಯಾಯ ನಡೆಯುತ್ತೆ ಅಂತ ಹೇಳಿ ನಿಮಗೂ ಒಂದಷ್ಟು ಜನಕ್ಕೆ ತಿಳಿದಿರಲಿ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇವತ್ತು ನಾನು ಇಲ್ಲಿ 2 ಸುದ್ದಿ ಸಂಸ್ಥೆಗಳ ಬಗ್ಗೆ ಮಾತನಾಡಬೇಕು ಅಂದ್ಕೊಂಡಿದ್ದೀನಿ. ಒಂದು ಕರ್ನಾಟಕದಲ್ಲಿ ಪವರ್ಲೆಸ್ ಅಂತ ಅನ್ನಿಸ್ಕೊಂಡಿರುವಂಥ ಸುದ್ದಿ ಸಂಸ್ಥೆ, ಮತ್ತೊಂದು ನಾವೇ ಫಾಸ್ಟ್ ನ್ಯೂಸ್ ಕೊಡ್ತೀವಿ, ಭವಿಷ್ಯದಲ್ಲಿ ನಾವೇ ನಂಬರ್ 1 ಸುದ್ದಿ ಸಂಸ್ಥೆ ಆಗ್ತೀವಿ ಅಂತ ಹೇಳಿ ಭ್ರಮೆಯನ್ನು ಇಟ್ಕೊಂಡಿರುವಂಥ ಸುದ್ದಿ ಸಂಸ್ಥೆಯ ಬಗ್ಗೆ ಮಾತನಾಡ್ತೀರಿ. ಮೊದಲನೇದಾಗಿ ಈ ಪವರ್ಲೆಸ್ ಸುದ್ದಿ ಸಂಸ್ಥೆಯ ಬಗ್ಗೆ ಮಾತನಾಡೋದಾದರೆ, ಈ ಸುದ್ದಿ ಸಂಸ್ಥೆ ಆರಂಭವಾದಾಗಿನಿಂದಲೂ ಕೂಡ ಇದು ಕುಖ್ಯಾತನ ಗಳಿಸಿದ್ದು ಇದರ ಸಿಬ್ಬಂದಿಗಳಿಗೆ ಸರಿಯಾದ ರೀತಿಯ ವೇತನವನ್ನು ಕೊಡಲಿಲ್ಲ ಅಂತ. ಆರಂಭಿಕ ಹಂತದಲ್ಲಿ ಸಂಸ್ಥೆಯ ಮೇಲೆ ಹಲವು ಆರೋಪಗಳು ಬರ್ತವೆ. ಈ ಸಂಸ್ಥೆಯ ಪ್ರಮುಖ ವ್ಯಕ್ತಿಯೊಬ್ಬರು ಜೈಲಿಗೆ ಕೂಡ ಹೋಗ್ತಾರೆ, ತದನಂತರದಲ್ಲಿ ಬಿಡುಗಡೆ ಆಗ್ತಾರೆ. ಅದಾದ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ವಿವಿಧ ಕಾರಣಗಳಿಗೆ ಟ್ರೋಲ್ ಆಗ್ತಾರೆ. ಇಷ್ಟೆಲ್ಲ ಅವಮಾನಗಳಾದರೂ ಕೂಡ ಈ ವ್ಯಕ್ತಿಗೆ ಬುದ್ಧಿ ಬರೋದಿಲ್ಲ. ಹೀಗಾಗಿ ತನ್ನ ಸಿಬ್ಬಂದಿಗಳಿಗೆ ಸಂಬಳವನ್ನು ಕೊಡೋದಿಲ್ಲ. ಇದೇ ಕಾರಣದಿಂದ ಹಲವು ಸಿಬ್ಬಂದಿಗಳು, ಅದರಲ್ಲೂ ಪ್ರಮುಖವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥ ಪ್ರಖ್ಯಾತ ನಿರೂಪಕರುಗಳೇ ಈ ಸುದ್ದಿ ಸಂಸ್ಥೆಗೆ ರಾಜೀನಾಮೆಯನ್ನು ಕೊಟ್ಟು ಹೊರ ನಡೀತಾರೆ. ಆದರೂ ಇವತ್ತು ಕೂಡ ಇದೇ ಲಜ್ಜೆಗೆಟ್ಟ ನಡೆಯನ್ನು ಅನುಸರಿಸ್ತಿರುವಂಥ ಈ ಸುದ್ದಿ ಸಂಸ್ಥೆ ತಾನೇ ಕರ್ನಾಟಕದಲ್ಲಿ ಪವರ್ಫುಲ್ ಮಾಧ್ಯಮ ಅಂತ ಹೇಳಿ ಬೀಗ್ತಾ ಇದೆ ಈ ದರಿದ್ರ ಚಾನಲ್. ಇನ್ನು ಇದೇ ಸುದ್ದಿ ಸಂಸ್ಥೆಯ ಥರವೇ ಬೀಗ್ತಾ ಇದ್ದಂಥ ಮತ್ತೊಂದು ಸುದ್ದಿ ಸಂಸ್ಥೆ, ಆ ಸುದ್ದಿ ಸಂಸ್ಥೆ ತಾವೇ ಫಾಸ್ಟ್ ನ್ಯೂಸ್ ಕೊಡ್ತೀವಿ, ಭವಿಷ್ಯದಲ್ಲಿ ಕರ್ನಾಟಕದಲ್ಲಿ ನಾವೇ ನಂಬರ್ 1 ಆಗ್ತೀವಿ, ನಾವೇ ಅತಿ ವೇಗವಾಗಿ ಸುದ್ದಿ ಕೊಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದೀವಿ, ಇದು ಕರ್ನಾಟಕದ ಪ್ರಖ್ಯಾತ ಪತ್ರಕರ್ತರು ಕಟ್ಟಿದಂಥ ತಂಡ ಅಂತೆಲ್ಲ ಬಿಲ್ಡಪ್ ಕೊಟ್ಕೊಂಡು ಸಾಮಾಜಿಕ ಜಾಲತಾಣ ಸೇರಿದ ಹಾಗೆ ಮುಖ್ಯವಾಹಿನಿಯ ಮಾಧ್ಯಮದ ಹಲವು ಪತ್ರಕರ್ತರ ಬಾಯಲ್ಲೂ ಪ್ರಾರಂಭಿಕ ಹಂತದಲ್ಲಿ ಮೆಚ್ಚುಗೆಯನ್ನೇ ಪಡ್ಕೊಂಡಿದ್ದಂಥ ಸುದ್ದಿ ಸಂಸ್ಥೆ ಬರ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅಂದ ಹಾಗೆ ಬದಲಾಗಿ ಹೋಯಿತು. ಅದರಲ್ಲೂ ಪ್ರಾರಂಭದ ಕೆಲ 2-3 ತಿಂಗಳ ಹಂತದಲ್ಲಿ ಸಂಬಳವನ್ನು ಸರಿಯಾಗಿ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಆ ಸಂಸ್ಥೆಯ ಮಾಲೀಕನೇ ಹಲವು ಬಾರಿ ಹೇಳ್ಕೊಂಡಿದ್ದಿದೆ. ಈತನ ಸುದ್ದಿ ಸಂಸ್ಥೆ ಏನು ಸಿಕ್ಕಾಬಟ್ಟೆ ಲಾಸ್ ಆಗಿ ಅಥವಾ ಬಹಳ ಸಂಕಷ್ಟದಲ್ಲಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈತನ ಮಾರ್ಕೆಟಿಂಗ್ ಟೀಮ್ ಅದ್ಭುತವಾಗಿದೆ. ಕಳೆದ 2-3 ತಿಂಗಳಿನಲ್ಲಿಯೇ ಕೋಟಿಗಟ್ಟಲೆ ಹಣವನ್ನು ಈತ ಸಂಪಾದನೆ ಮಾಡಿದ್ದಾನೆ. ಆದರೆ ತನಗೆ ಬರ್ತಾ ಇರುವಂಥ ಹಣದಲ್ಲಿ ಮೋಜು ಮಸ್ತಿ ಮಾಡಿಕೊಂಡೇ ಈತ ಜೀವನವನ್ನು ಕಳೀತಾ ಇದ್ದಾನೆ ಅಂತ ಹೇಳಿ ಈತನ ಮಾಧ್ಯಮ ಸಂಸ್ಥೆಯಲ್ಲೇ ಕೆಲಸ ಮಾಡುವಂಥ ಕೆಲ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಕಳೆದ 3-4 ತಿಂಗಳುಗಳಿಂದ ಈತನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳಿಗೆ ₹1 ಕೂಡ ಸಂಬಳ ಆಗಿಲ್ಲ. ಅದರಲ್ಲೂ ಕೂಡ ಅಲ್ಲಿ ಹಲವು ಸಿಬ್ಬಂದಿಗಳು ನಮಗೆ ಸರಿಯಾಗಿ ಸಂಬಳ ಆಗ್ತಿಲ್ಲ, ನಮ್ಮ ಕುಟುಂಬ ನಡೆಸೋದಕ್ಕೆ ಕಷ್ಟ ಇದೆ, ನಮ್ಮ ಕುಟುಂಬಕ್ಕೆ ನಾವು ಏನಾದರೂ ಮಾಡಬೇಕಾಗಿದೆ, ದಯವಿಟ್ಟು ನಮ್ಮ ಸಂಬಳವನ್ನು ಕೊಡಿ ಅಂತ ಕೇಳಿದ್ರೆ ಇವತ್ತು ನಾಳೆ ಅಂತ ಹೇಳ್ತಾನೆ. ಯಾರಾದರೂ ಸ್ವಲ್ಪ ಸಿಟ್ಟು ಮಾಡಿಕೊಂಡು 1-2 ಮಾತು ಈತನ ವಿರುದ್ಧ ಹೆಚ್ಚಿಗೆ ಮಾತಾಡ್ಬಿಟ್ರೆ ಅವರನ್ನು ಮುಲಾಜಿಲ್ಲದೆ ಆ ಕ್ಷಣವೇ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾನೆ. ಅದರಲ್ಲೂ ಈತ ಹಲವು ದಿನಗಳ ಕಾಲ ತನಗಾಗಿ ಹಲವು ಕಾರ್ಯಕ್ರಮಗಳನ್ನು ಮಾಡಿದಂಥ ಪ್ರೋಗ್ರಾಮ್ ಪ್ರೊಡ್ಯೂಸರ್ಗಳನ್ನೇ ಮುಲಾಜಿಲ್ಲದೆ ಕೆಲಸದಿಂದ ಕಿತ್ತಾಕಿ ತನ್ನ ನಾಲಾಯಕತನ ಎಂಥದ್ದು ಅನ್ನೋದನ್ನು ಈತ ಈಗಾಗಲೇ ಸಾಬೀತುಪಡಿಸ್ಕೊಬಿಟ್ಟಿದ್ದಾನೆ. ಇನ್ನು ಈತನ ಸಂಸ್ಥೆಯಿಂದ ಹೀಗೆ ಹೊರಹೋದವರಲ್ಲಿ ಹಲವರಿಗೆ ಕಳೆದ 6 ತಿಂಗಳಿಂದ ಸಂಬಳ ಆಗಿಲ್ಲ, ಇನ್ನು ಕೆಲವರಿಗೆ 4 ತಿಂಗಳಿಂದ ಸಂಬಳ ಆಗಿಲ್ಲ, ಇನ್ನು ಕೆಲವರಿಗಂತೂ 2-3 ತಿಂಗಳಿಂದ ಸಂಬಳ ಆಗದೆ ಈತನ ಕಚೇರಿಗೆ ಅಲೆದು ಕೊನೆಗೆ ನಾವು ನಮ್ಮ ಸಂಬಳವನ್ನು ಅವನಿಗೆ ಭಿಕ್ಷೆಯ ರೂಪದಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ,
ತನಗೋಸ್ಕರ ತನ್ನ ಮಾಧ್ಯಮ ಸಂಸ್ಥೆಗೋಸ್ಕರ ಪ್ರಾಮಾಣಿಕವಾಗಿ ಹಲವು ತಿಂಗಳುಗಳ ಕಾಲ ದುಡಿದಂಥ ಸಿಬ್ಬಂದಿಗಳಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಇನ್ಯಾಕಾಗಿ ಇವರೆಲ್ಲ ಮಾಧ್ಯಮ ಸಂಸ್ಥೆಯನ್ನು ನಡೆಸಬೇಕು? ತನ್ನ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಿರುವಂಥ ಸಿಬ್ಬಂದಿಗಳಿಗೆ ಸರಿಯಾದ ನ್ಯಾಯವನ್ನು ಒದಗಿಸಲಾಗದ ಆ ಸಂಸ್ಥೆಯಲ್ಲಿರುವಂಥ ಹಿರಿಯ ಪತ್ರಕರ್ತರು ಇನ್ನು ಜನಸಾಮಾನ್ಯರಿಗೆ ಯಾವ ರೀತಿಯ ನ್ಯಾಯವನ್ನು ಕೊಡಿಸ್ತಾರೆ? ಈ ಕೆಲ ಹಿರಿಯ ಪತ್ರಕರ್ತರುಗಳನ್ನು ಬಿಟ್ಬಿಡಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಯಾವ ಮಾಧ್ಯಮ ಸಂಸ್ಥೆಗೆ ಹೋದರೂ ಅಥವಾ ಎಲ್ಲಿಗೆ ಹೋದರೂ ಹೇಗೆ ಬೇಕಾದರೂ ಯಾವ ರೀತಿ ಬೇಕಾದರೂ ಹಣವನ್ನು ಸಂಪಾದನೆ ಮಾಡುವಂಥ ಸಾಮರ್ಥ್ಯ ಅವ್ರಿಗಿದೆ. ಅವರ ಈ ಸಾಮರ್ಥ್ಯ ಕೇವಲ ಬರೀ ಮಾಧ್ಯಮ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಅದು ಹಲವು ರಾಜಕೀಯ ಪಕ್ಷಗಳೊಂದಿಗಿನ ನಂಟಿನೊಂದಿಗೂ ಕೂಡ ಸಾಕಷ್ಟು ರೀತಿಯ ಸಂಪಾದನೆಯನ್ನು ಅವ್ರು ಮಾಡ್ಕೊಳ್ತಾರೆ. ಆದರೆ ಕಡು ಬಡತನದಿಂದ ಬಂದಂತಹ ಮಧ್ಯಮ ವರ್ಗದ ಕುಟುಂಬಗಳಿಂದ ಬಂದಂತಹ ಪ್ರಾಮಾಣಿಕ ಪತ್ರಕರ್ತರು ಏನು ಮಾಡ್ತಾರೆ? ತಾವು ಮಾಧ್ಯಮ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು, ಈ ಸಮಾಜದಲ್ಲಿ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯವನ್ನು ಕೊಡಿಸಬೇಕು, ದೇಶದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡಿಕೊಂಡು ಪತ್ರಕರ್ತರಾದಂಥ ಹೊಸ ಪತ್ರಕರ್ತರು ಈಗ ಅವರ ಬದುಕನ್ನು ಬೀದಿಗೆ ತರುವ ಹಂತಕ್ಕೆ ತರ್ತಾರೆ ಅಂತ ಹೇಳಿದ್ರೆ ಇಂತಹ ಮಾಧ್ಯಮ ಸಂಸ್ಥೆಗಳಿಗೆ ಏನು ಹೇಳಬೇಕು ನೀವೇ ಹೇಳಿ. ನನಗಂತೂ ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಕೆಲ ಮಾಧ್ಯಮ ಸಂಸ್ಥೆಗಳಿಗೂ ನಡೆದುಕೊಳ್ತಾ ಇರುವಂತಹ ರೀತಿಯನ್ನು ನೋಡಿದಾಗ ಭವಿಷ್ಯದಲ್ಲಿ ಇಂತಹ ಮಾಧ್ಯಮ ಸಂಸ್ಥೆಗಳಿಂದ ಹೊಸ ಪತ್ರಕರ್ತರುಗಳಿಗೆ, ಯುವ ಪತ್ರಕರ್ತರುಗಳಿಗೆ ಯಾವುದೇ ರೀತಿಯಾದಂಥ ಭವಿಷ್ಯ ಇಲ್ಲ ಅನ್ನುವಂಥದ್ದು ಒಂದು ಹಂತದಲ್ಲಿ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮುಖ್ಯವಾಹಿನಿಯ ಮಾಧ್ಯಮಗಳಿಂದ ಹೊರತಾಗಿ ಪರ್ಯಾಯ ಮಾಧ್ಯಮಗಳನ್ನು, ಅದರಲ್ಲೂ ಡಿಜಿಟಲ್ ಮಾಧ್ಯಮಗಳ ಕಡೆಗೆ ಯುವ ಪತ್ರಕರ್ತರು ಮುಖ ಮಾಡುವುದೇ ಉತ್ತಮ ಅಂತ ಅನಿಸೋದಕ್ಕೆ ಆರಂಭ ಆಗಿದೆ. ಇದಿಷ್ಟು ಕನ್ನಡದ ಪ್ರಮುಖ ಸುದ್ದಿ ಸಂಸ್ಥೆಗಳು ತನ್ನ ಮಾಧ್ಯಮದ ಸಿಬ್ಬಂದಿಗಳಿಗೆ ಮಾಡ್ತಾ ಇರುವಂತಹ ಅನ್ಯಾಯದ ಕುರಿತಾದಂಥ ಮಾಹಿತಿಯಾಗಿತ್ತು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ಈ ಅಭಿಪ್ರಾಯದ ವಿಡಿಯೋ ನಿಮಗೆ ಒಪ್ಪಿಗೆಯಾಗಿದ್ದರೆ ಮಾತ್ರ ನನ್ನ ಈ ಬ್ಲ್ಯಾಕ್ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ.